ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ದಶರಥನಿಗೆ ಉತ್ತರ ಕ್ರಿಯೆಗಳನ್ನು ಮಾಡಿದ್ದು ಎಂಬ 102ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಶ್ರೀರಾಮನು ದೇವೇಂದ್ರನ ವಜ್ರಾಯುಧದಿಂದ ಗಾಯಪಟ್ಟ ಪರ್ವತದಂತೆ ದಶರಥರಾಯನು ಸ್ವರ್ಗಸ್ಥನಾದನೆಂಬ ಭರತನ ವಾಕ್ಯದಿಂದ ಅಂತರಂಗದಲ್ಲಿ ಗಾಯಪಟ್ಟವನಾಗಿ ಚೈತನ್ಯಗುಂದಿ ಮೂರ್ಛಾಗತನಾಗಿ ಬಿದ್ದನು. ಆಮೇಲೆ ಮೂರ್ಛೆ ತಿಳಿದೆದ್ದು ಕಣ್ಣುಗಳಿಂದ ಧಾರಾಪಾತವಾಗಿ ನೀರು ಬಿಡುತ್ತಾ ದೈನ್ಯ ಸ್ವರದಿಂದ ಭರತನನ್ನು ಕುರಿತು, ಭರತ, ನಮ್ಮ ತಂದೆಯು ಸ್ವರ್ಗಸ್ಥನಾದ ಮೇಲೆ ನಮ್ಮಿಂದಾಗುವ ಕಾರ್ಯವಾದರೂ ಏನು? ಇನ್ನು ಮಹಾತ್ಮನಾದ ದಶರಥರಾಯನಿಂದ ಪರಿಪಾಲಿಸಲ್ಪಟ್ಟ ಅಯೋಧ್ಯ ಪಟ್ಟಣವನ್ನು ರಕ್ಷಿಸುವವರಾರು? ಆ ಮಹಾರಾಜನ ಉದರದಲ್ಲಿ ನಾನೊಬ್ಬ ಪಾಪಾತ್ಮನು ಜನಿಸಿದನು. ನನ್ನ ಅಗಲಿಕೆಯಿಂದ ಉಂಟಾದ ದುಃಖದಿಂದಲೇ ಮಹಾರಾಜನು ಸ್ವರ್ಗಸ್ಥನಾದನು. ನಾನು ನನ್ನ ತಂದೆಗೆ ಸಂಸ್ಕಾರವನ್ನು ಮಾಡುವುದಕ್ಕೂ ಆಗಲಿಲ್ಲ. ಭರತ, ನೀನು ಶತ್ರುಘ್ನನು ಕೃತಾರ್ಥರಾದಿರಿ. ನೀವು ದಶರಥ ರಾಜನಿಗೆ ವಿದ್ಯುಕ್ತವಾಗಿ ಅಗ್ನಿ ಸಂಸ್ಕಾರವನ್ನು ಮಾಡಿದಿರಿ. ನಾನು ಮುಂದೆ 14 ವರುಷಗಳೆಂಬ ಮಿತಿಯು ತೀರಿದ ಮೇಲೆ ನಮ್ಮ ತಂದೆಯಿಲ್ಲದ ಆ ಅಯೋಧ್ಯ ನಗರಕ್ಕೆ ಹೋಗಲಾರೆ. ಹಿಂದೆ ನಮ್ಮ ತಂದೆಯು ವಾತ್ಸಲ್ಯದಿಂದ ನನ್ನನ್ನು ಸಂತೈಸುತ್ತಿದ್ದನು. ನಾನು ಅಂತಹ ಮೃದು ನುಡಿಗಳನ್ನು ಇನ್ನು ಎಂದಿಗೆ ಕೇಳುವೆನು ಎಂದು ಹಂಬಲಿಸಿ ಸೀತಾದೇವಿಯ ಸಮೀಪಕ್ಕೆ ಹೋಗಿ ಕಣ್ಣೀರು ಬಿಡುತ್ತಾ ದುಃಖಾತಿಶಯದಿಂದ, ಸೀತೆ, ನಿನ್ನ ಮಾವನಾದ ದಶರಥ ರಾಜನು ಸ್ವರ್ಗಸ್ಥನಾದನು. ಲಕ್ಷ್ಮಣ, ನೀನು ತಂದೆ ಇಲ್ಲದವನಾದೆ. ನಮ್ಮ ತಂದೆಯು ಲೋಕಾಂತರವನ್ನೈದಿದನೆಂಬ ದುಃಖಕರವಾದ ಸಂಗತಿಯನ್ನು ಭರತನು ಹೇಳುತ್ತಿದ್ದಾನೆ ಎಂದು ಹೇಳಿದನು. ಅದನ್ನು ಕೇಳಿ ಸೀತಾ ಲಕ್ಷ್ಮಣರು ಅಧಿಕವಾದ ದುಃಖ ಸಮುದ್ರದಲ್ಲಿ ಮುಳುಗಿದರು. ತಮ್ಮಂದಿರೆಲ್ಲರೂ ಸೀತಾ ಸಮೇತನಾದ ಶ್ರೀರಾಮನನ್ನು ಸಂತೈಸುತ್ತಿದ್ದರು. ಸೀತಾದೇವಿಯು ಕಣ್ಣೀರು ತುಂಬಿ ತನ್ನ ಪತಿಯನ್ನು ನೋಡುವುದಕ್ಕೂ ಸಮರ್ಥಳಲ್ಲದೆ ಇದ್ದಳು. ಶ್ರೀರಾಮನು ರೋದನ ಮಾಡುತ್ತಿದ್ದ ಸೀತಾದೇವಿಯನ್ನು ಸಂತೈಸುತ್ತಾ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನಾರು ಬಟ್ಟೆಗಳನ್ನು, ಇಂಗುದಿ, ಪಿಣ್ಯಾಕವನ್ನು ತೆಗೆದುಕೊಂಡು ಬಾ. ಮಹಾರತ್ಮನಾದ ದಶರಥ ರಾಯನಿಗೆ ಉತ್ತರ ಕ್ರಿಯೆಗಳನ್ನು ಮಾಡೋಣ. ಸೀತಾದೇವಿಯು ಮುಂದೆ ನಡೆಯಲಿ, ಅವಳ ಹಿಂದೆ ನೀನು ಹೋಗು, ನಾನು ಹಿಂದೆ ಬರುತ್ತೇನೆ. ಅಯ್ಯೋ, ನಮಗೆ ಇಂಥ ಅವಸ್ಥೆ ಬಂದಿತಲ್ಲ ಎಂದು ಹೇಳಿದನು. ಆಮೇಲೆ ಅತ್ಯಂತ ದೃಢ ಭಕ್ತರಾದ ತಮ್ಮಂದಿರನ್ನು ಕೂಡಿಕೊಂಡು ಅವರನ್ನು ಸಂತವಿಸುತ್ತಾ ಮಂದಾಕಿನಿ ನದಿಯ ತೀರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಧರ್ಮೋದಕ ತರ್ಪಣಗಳನ್ನು ಕೊಟ್ಟನು. ಅನಂತರ ತೀರಕ್ಕೆ ಬಂದು ಎಲಚಿ ಹಣ್ಣು ಸಹಿತವಾದ ಇಂಗುದಿ ಪೀಣ್ಯಾಕದ ಪಿಂಡಗಳನ್ನು ದರ್ಬೆಯ ಮೇಲಿಟ್ಟು, ಮಹಾರಾಜ, ನಾವು ವೃತಸ್ಥರಾಗಿ ಹಣ್ಣು ಹಂಪಲುಗಳನ್ನು ಆಹಾರ ಮಾಡಿಕೊಂಡಿದ್ದೇವೆ. ಆದ ಕಾರಣ ನಾನು ಕೊಡುವ ಎಲಚಿ ಹಣ್ಣು ಸಮೇತವಾದ ಇಂಗುದಿ ಪೀಣ್ಯಾಕದ ಪಿಂಡಗಳಿಂದ ತೃಪ್ತನಾಗಿ ಸ್ವರ್ಗಕ್ಕೆ ಹೋಗು. ಲೋಕದಲ್ಲಿ ಯಾವ ವಸ್ತುವನ್ನು ಆಹಾರ ಮಾಡಿಕೊಂಡಿರುವರೋ ಆ ವಸ್ತುವನ್ನೇ ದೇವತಾರ್ಪಣ ಮಾಡಿದರೆ ಅದರಿಂದಲೇ ದೇವತೆಗಳಿಗೆ ತೃಪ್ತಿಯಾಗುವುದೆಂಬ ಧರ್ಮಶಾಸ್ತ್ರವುಂಟು ಎಂದು ನುಡಿದನು. ಅಲ್ಲಿಂದ ತಿರುಗಿ ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿದ್ದ ಪರ್ಣಶಾಲೆಗೆ ಹೋಗಿ ಭರತ, ಲಕ್ಷ್ಮಣ, ಶತ್ರುಘ್ನರನ್ನು ತಬ್ಬಿಕೊಂಡು ರೋದನ ಮಾಡುತ್ತಿದ್ದನು. ಅವರನ್ನು ಕಂಡು ಸೀತಾದೇವಿಯು ಅಳುತ್ತಿದ್ದಳು. ಈ ರೀತಿಯ ರೋದನದ ಕೋಲಾಹಲ ಧ್ವನಿಯನ್ನು ಕೇಳಿ ದೂರದಲ್ಲಿದ್ದ ಭರತನ ಸೇನೆಯು ಭರತನು ಶ್ರೀರಾಮನನ್ನು ಕಂಡನೆಂದು ನಿಶ್ಚಯಿಸಿ ಧ್ವನಿಯು ಹುಟ್ಟಿದ ಸ್ಥಳವನ್ನು ವಿಚಾರಿಸಿ ಕುದುರೆ, ಆನೆ, ರಥ ಮೊದಲಾದ ವಾಹನಗಳನ್ನೇರಿಕೊಂಡು ಕಾಲುನಡೆಯಿಂದಲೂ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ನೋಡಬೇಕೆಂದು ಅತಿ ವೇಗದಿಂದ ಬರುತ್ತಿದ್ದರು. ಆ ರಥಗಳ ಚೀತ್ಕಾರದಿಂದಲೂ ಕುದುರೆಗಳ ಹೇಷಿತ ಧ್ವನಿಗಳಿಂದಲೂ ಪುರಪುಟದ ತಾಡನಗಳಿಂದಲೂ ಆನೆಗಳ ಬ್ರಹ್ಮಿತ ಧ್ವನಿಗಳಿಂದಲೂ ಪಟುಭಟರಾದ ಕಾಲಾಳುಗಳ ಆರ್ಭಟ ಧ್ವನಿಗಳಿಂದಲೂ ಪರಿಪೂರ್ಣವಾಗಿ ಭೂಮಂಡಲವು
ವರ್ಷಾ ಕಾಲದಲ್ಲಿ ಮೇಘಗಳಿಂದಲೂ ಗುಡುಗುಗಳ ಗರ್ಜನೆಯಿಂದಲೂ ಒಪ್ಪುವ ಆಕಾಶ ಮಂಡಲದಂತೆ ಶೋಭಿಸುತ್ತಿತ್ತು. ಕಾಡಾನೆಗಳು ಆ ಸೇನೆಯಲ್ಲಿದ್ದ ಆನೆಗಳ ಮದಗಂಧವನ್ನು ಸಹಿಸಲಾರದೆ ನಾನಾ ದಿಕ್ಕುಗಳಿಗೂ ದೆಸೆಗೆಟ್ಟು ಓಡುತ್ತಿದ್ದವು. ಆ ಅರಣ್ಯದಲ್ಲಿದ್ದ ಸಿಂಹ, ಹುಲಿ ಮುಂತಾದ ಮೃಗಗಳು ದೆಸೆಗೆಟ್ಟು ಓಡುತ್ತಿದ್ದವು. ಚಕ್ರವಾಕ, ಹಂಸ, ಕೊಳರುವಕ್ಕಿ, ಕೋಗಿಲೆ ಮೊದಲಾದ ಪಕ್ಷಿಗಳು ಹಾರಿ ದಿಕ್ಕು ದಿಕ್ಕುಗಳಿಗೂ ಓಡುತ್ತಿರಲು ಆ ಪಕ್ಷಿಗಳಿಂದ ಇಟ್ಟಣಿಸಲ್ಪಟ್ಟ ಆಕಾಶವು, ಚಿತ್ರಕೂಟ ಪರ್ವತದ ವನವು ಅತಿ ಮನೋಹರವಾಗಿ ಒಪ್ಪಿದವು. ಈ ಪ್ರಕಾರದಲ್ಲಿ ಆ ಸೇನೆಯು ಹೋಗಿ ನಿರ್ಮಲ ಸ್ವರೂಪನು, ದಯಾಳುವು, ಪುರುಷೋತ್ತಮನೂ ಆದ ಶ್ರೀರಾಮನು ದರ್ಭಾಸನದ ಮೇಲೆ ಕುಳಿತಿರುವುದನ್ನು ಕಂಡು ಅಭಿವಂದಿಸಿ ಕೈಕೇಯಿ ದೇವಿಯನ್ನು, ಮಂಥರೆಯನ್ನು ನಿಂದಿಸುತ್ತಾ ಆತನ ಸಮೀಪಕ್ಕೆ ಹೋಗಿ ಕಣ್ಣೀರು ಬಿಡುತ್ತಿದ್ದರು. ಶ್ರೀರಾಮನು ಆ ಜನಗಳನ್ನು ಕಂಡು ಮರುಗುತ್ತಾ ಅತ್ಯಂತ ಕೃಪಾದೃಷ್ಟಿಯಿಂದ ತನ್ನ ಮಕ್ಕಳನ್ನು ಕಂಡಂತೆ ಆ ಪ್ರಜೆಗಳಲ್ಲಿ ಕೆಲವರನ್ನು ತಬ್ಬಿಕೊಂಡು ವಯೋವೃದ್ಧರಾಗಿ ಪೂಜ್ಯರಾದ ಬ್ರಾಹ್ಮಣರಿಗೆ ಅಭಿವಂದಿಸಿ ಬಂದ ಜನರನ್ನು ಸ್ವಾಗತ ವಚನಗಳಿಂದ ಸಮ್ಮಾನಿಸಿ ಕುಶಲ ಪ್ರಶ್ನೆಯನ್ನು ಕೇಳಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.